ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿದಾನಂದ ಗುರುಸ್ವಾಮಿ ಅಂಥೇಳಿ. ಸದ್ಯ ನಾನು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ LTMR ಉಪವಿಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ಪ್ರೆಸೆಂಟೇಷನ್ ಮಾಡ್ತಾ ಇರುವಂಥ ವಿಷಯ ಸ್ಮಾರ್ಟ್ ಮೀಟರ್ ಹಾಗೂ ಅದರ ಇಂಪ್ಲಿಮೆಂಟೇಷನ್. ಸೊ ತಮ್ಮೆಲ್ಲರಿಗೂ ತಿಳಿದ ಹಾಗೆ ನಾವು ಇವತ್ತು ಡಿಜಿಟಲ್ ಯುಗದಲ್ಲಿ ದಾಪುಗಾಲು ಹಾಕ್ತಿದ್ದೀವಿ. ಸೊ ಈ ಸಮಯದಲ್ಲಿ ಸ್ಮಾರ್ಟ್ ಮೀಟರ್ ಒಂದು ಒಳ್ಳೆಯ ಕಾರ್ಯಕ್ಷಮತೆ, ಪಾರದರ್ಶಕತೆ ಹಾಗೂ ಗ್ರಾಹಕರಿಗೆ ಒಳ್ಳೆಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಅತ್ಯಂತ ಪರಿಣಾಮಕಾರಿ ಅಂದರೆ ತಪ್ಪಾಗಲಾರದು. ಸೊ ಈ ಪ್ರೆಸೆಂಟೇಷನ್ ಮುಖಾಂತರ ಈ ಸ್ಮಾರ್ಟ್ ಮೀಟರ್ ಅಂದರೆ ಏನು, ಇದು ಯಾವ ಥರ ಕೆಲಸ ನಿರ್ವಹಿಸುತ್ತೆ ಹಾಗೂ ಇದನ್ನು ನಮ್ಮ ಹೆಸ್ಕಾಮಲ್ಲಿ ಯಾವ ಥರ ನಾವು ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ ಅನ್ನೋದನ್ನು ನೋಡೋಣ. ಸೊ ಯಾವುದಾದ್ರೂ ಒಂದು ಕನ್ಸೆಪ್ಟ್ ನಮಗೆ ಸ್ಪಷ್ಟ ಆದಾಗ ಮಾತ್ರ ಈ ನಾವು ಕೆಲಸ ನಿರ್ವಹಿಸಲು ಎಕ್ಸಿಕ್ಯೂಷನ್ ಪರ್ಫೆಕ್ಟ್ ಆಗುತ್ತೆ ಅಂಥೇಳಿ ನಾವು ಹೇಳ್ತೀವಿ. ಸೊ ಆ ದೃಷ್ಟಿಯಲ್ಲಿ ಯಾವುದಾದ್ರೂ ಒಂದು ಕನ್ಸೆಪ್ಟನ್ನು ನಾನು ತೊಗೊಂಡು ಸ್ಟಾರ್ಟ್ ಮಾಡಿದಾಗ ನನಗೆ ಈ 3 ಅಂಶಗಳು ಸದಾ ಒಂದು ಕನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಲು ಸಹಾಯಕಾರಿ ಮಾಡ್ತವೆ. ಹಾಗಿದ್ದರೆ ಆ 3 ಅಂಶಗಳು ಅಂಥೇಳಿ ನೋಡೋದಾದರೆ ವೈ, ವಾಟ್ ಆ್ಯಂಡ್ ಹೌ. ಯಾಕಂದರೆ ಯಾವುದಾದ್ರೂ ಒಂದು ಕನ್ಸೆಪ್ಟ್ ಅಂತ ಬಂತು ಅಂದರೆ ಇದು ಯಾಕೆ, ಅದು ಏನು ಮತ್ತು ಅದು ಹೇಗೆ ಕೆಲಸ ನಿರ್ವಹಿಸುತ್ತೆ ಅಂಥೇಳಿ ಈ 3 ಆಯಾಮಗಳಲ್ಲಿ ನಾವು ಅಭ್ಯಸಿಸಿದಾಗ ಮಾತ್ರ ಅದರ ಸ್ಪಷ್ಟತೆ ನಮಗೆ ಉಂಟಾಗುತ್ತದೆ. ಆ ನಿಟ್ಟಿನಲ್ಲಿ ಈ ಸ್ಮಾರ್ಟ್ ಮೀಟರನ್ನು ಈ 3 ಪಾಯಿಂಟ್ಗಳಿಂದ ನಾವು ನೋಡ್ತಾ ಹೋಗೋಣ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ರೀಡಿಂಗನ್ನು ಮ್ಯಾನ್ಯಲ್ ಆಗಿ ಮಾಡ್ತಿದ್ದೀವಿ. ನಮ್ಮ MR ಹಾಗೂ GPಗಳು ಪ್ರತಿ ಮಂತಿನ ಸ್ಟಾರ್ಟಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ಮನೆಗೆ ಹೋಗಿ ಗ್ರಾಹಕರ ಮನೆಯಿಂದ ಮೀಟರ್ ರೀಡಿಂಗನ್ನು ತೊಗೊಂಡು ಬಂದು ಸಿಸ್ಟಮಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದರಿಂದ ನಮ್ಮ ಬಿಲ್ಲಿಂಗ್ ಜನ್ರೇಟ್ ಆಗುತ್ತೆ. ಸೊ ಅದಾದ ನಂತರ ಆ ಡಿಸ್ಕನೆಕ್ಷನ್ ಲಿಸ್ಟನ್ನು ನಾವು ತೊಗೊಂಡು ಹೋಗ್ತೀವಿ, ಅದರ ಪ್ರಕಾರ ರೆವಿನ್ಯೂ ಮಾಡ್ತೀವಿ. ಇದೆಲ್ಲ ತಮಗೆ ಗೊತ್ತಿರೋ ವಿಷಯ. ಸೊ ಈ ಮ್ಯಾನ್ಯಲ್ ರೀಡಿಂಗ್ ಮಾಡುವಂಥ ಸಮಯದಲ್ಲಿ ಹಲವಾರು ತಪ್ಪುಗಳಾಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ಬಿಲ್ಲುಗಳಲ್ಲಿ ನೀಡಲು ಸಹ ತುಂಬ ವಿಳಂಬ ಆಗ್ತಾಯಿದೆ. ಅಂದರೆ ಲೇಟ್ ಆಗೋದಿರ್ಬೋದು, ಅಥವಾ ಅರ್ಲಿ ಕೊಡೋದಿರ್ಬೋದು, ಅಥವಾ ಏನಾದರೂ MRಗೆ ಏನಾದರೂ ತೊಂದರೆ ಆಯಿತು ಅಂದರೆ ಡಿಲೇ ಆಗೋದಿರ್ಬೋದು. ಇದರಿಂದ ಅತ್ಯಂತ ಹೆಚ್ಚು ಗ್ರಾಹಕರ ಕಂಪ್ಲೇಂಟ್ಗಳು ಬರ್ತಾ ಇರೋದು ಬಿಲ್ಲಿಂಗಲ್ಲಿ ಅಂಥೇಳಿ ನಮ್ಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾಯಿದೆ. ಸೊ ಇದೆಲ್ಲಕ್ಕೂ ಒಂದು ಒಳ್ಳೆಯ ಸೊಲ್ಯೂಷನ್ ಅಂತಂದರೆ ಈ ಸ್ಮಾರ್ಟ್ ಮೀಟರ್ ಅಂತ ಹೇಳ್ಬೋದು. ಯಾಕಂದರೆ ಯಾವಾಗ ನಾವು ಸರಿಯಾದ ಬಿಲ್ಲನ್ನು ಸರಿಯಾದ ಸಮಯಕ್ಕೆ ಗ್ರಾಹಕರಿಗೆ ನೀಡಿದಾಗ ಮಾತ್ರ ಒಂದು ಒಳ್ಳೆಯ ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ನಿರ್ವಹಣೆ ಮಾಡಲು ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಸ್ಮಾರ್ಟ್ ಮೀಟರ್ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಸೊ ಈ ಮ್ಯಾನ್ಯುವಲ್ ರೀಡಿಂಗನ್ನು ಅವಾಯ್ಡ್ ಮಾಡುವ ಸಲುವಾಗಿ ಈ ಸ್ಮಾರ್ಟ್ ಮೀಟರ್ ತನ್ನದೇ ಆದ ಪಾತ್ರ ವಹಿಸ್ತದೆ. ಸೊ ಈ ಸ್ಮಾರ್ಟ್ ಮೀಟರ್ನ ವೈಶಿಷ್ಟ್ಯತೆಗಳೇನು, ಈ ಸ್ಮಾರ್ಟ್ ಮೀಟರ್ ಯಾಕೆ ಬೇಕು ಅಂಥೇಳಿ ನೋಡೋದಾದರೆ ಅಕ್ಯುರೇಟ್ ಮತ್ತು ಟ್ರಾನ್ಸ್ಪರೆಂಟ್ ರೀಡಿಂಗನ್ನು, ಬಿಲ್ಲಿಂಗನ್ನು ಕೊಡುವಲ್ಲಿ ಅತ್ಯಂತ ಯಶಸ್ವಿ ಕಾರ್ಯವನ್ನು ಈ ಸ್ಮಾರ್ಟ್ ಮೀಟರ್ ನಿರ್ವಹಿಸ್ತದೆ. ಅದರ ಜೊತೆಗೆ ರಿಯಲ್ ಟೈಮ್ ಕನ್ಸಂಪ್ಷನ್, ಏನು ನಾವು ಮೀಟ್ರಲ್ಲಿ 15 ನಿಮಿಷಗೋಸ್ಕರ ಬ್ಲಾಕಲ್ಲಿ ಏನು ರೀಡಿಂಗ್ಸ್ ಅವೈಲೇಬಲ್ ಇರುತ್ತೋ ಆ ರೀಡಿಂಗನ್ನು ನಮ್ಮ ಸಿಸ್ಟಮ್ಗೆ ಈ ಸ್ಮಾರ್ಟ್ ಮೀಟರ್ ನೀಡೋದ್ರಿಂದ ನಾವು ರಿಯಲ್ ಟೈಮಲ್ಲಿ ಏನಾಗ್ತಿದೆ ಅಂಥೇಳಿ ನೋಡ್ಬೋದು, ವಿಸಿಬಲ್ಲಾಗಿ ಮಾಡ್ಬೋದು. ಅದ್ರ ಜೊತೆಗೆ ಆನ್ ಟೈಮ್ ಬಿಲ್ಲಿಂಗ್ ಮತ್ತು ಆನ್ ಟೈಮ್ ನಾವು ಡಿಸ್ಕನೆಕ್ಷನ್ ರೀಕನೆಕ್ಷನ್ ಮಾಡೋದ್ರಿಂದ ನಮ್ಮ ರೆವಿನ್ಯೂ ರಿಯಲೈಸೇಷನ್ ಸಹ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವೀಗ ಸದ್ಯ ಡಿಸ್ಕನೆಕ್ಷನ್ ಹಾಗೂ ರೀಕನೆಕ್ಷನನ್ನು ಮ್ಯಾನ್ಯಲ್ ಮಾಡ್ತಿದ್ದೀವಿ. ಅಂದರೆ ಪ್ರತಿ ನಮ್ಮ ಬಿಲ್ಲಿಂಗ್ ಸೈಕಲ್ ಮುಗಿದ ತಕ್ಷಣ ಡಿಸ್ಕನೆಕ್ಷನ್ ಲಿಸ್ಟ್ ಜನ್ರೇಟ್ ಮಾಡ್ತೀವಿ. ಅದನ್ನು ತೊಗೊಂಡೋಗಿ ನಮ್ಮ ಸಿಬ್ಬಂದಿ ಡಿಸ್ಕನೆಕ್ಷನ್ ಮಾಡ್ತಾರೆ. ಒನ್ಸ್ ಗ್ರಾಹಕರು ಅದನ್ನು ಪೇಮೆಂಟ್ ಮಾಡಿದ ತಕ್ಷಣ ಮತ್ತೆ ನಾವು ರೀಕನೆಕ್ಷನ್ಗೆ ಫೀಲ್ಡ್ ಹೋಗಿ ರೀಕನೆಕ್ಷನ್ ಮಾಡ್ತಿದ್ವಿ. ಈ 2 ಕೆಲಸಗಳನ್ನು ಈ ಸ್ಮಾರ್ಟ್ ಮೀಟರ್ ರಿಮೋಟಿಂದನೇ ಮಾಡ್ಬೋದು. ಅಂದರೆ ಇಲ್ಲೇ ಕುಳಿತಲ್ಲೇ ನಾವು ಡಿಸ್ಕನೆಕ್ಷನ್ ಮತ್ತು ರೀಕನೆಕ್ಷನ್ನ ಆಪ್ರೇಟ್ ಮಾಡ್ಬೋದು. ಅದರ ಜೊತೆಗೆ ಟ್ಯಾಂಪರ್ ಡಿಟೆಕ್ಷನ್ನಲ್ಲಿ ಏನಾದ್ರು ಇವೆಂಟ್ಸ್ ರೆಕಾರ್ಡ್ ಆಗುತ್ತೋ ಮೀಟ್ರಲ್ಲಿ, ಅದನ್ನು ನಾವು ರಿಯಲ್ ಟೈಮಲ್ಲಿ ನೋಡೋದ್ರಿಂದ ಅಥವಾ ಅದರಿಂದ ರಿಪೋರ್ಟ್ ಬರೋದ್ರಿಂದ ನಾವು ಲಾಸ್ ರಿಡಕ್ಷನ್ ಮಾಡೋದರಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಲಾಸ್ ರಿಡಕ್ಷನ್ ಸಹ ನಾವು ಮಾಡ್ಬೋದಾಗಿದೆ. ಅದಲ್ಲದೆ ಈ ಸ್ಮಾರ್ಟ್ ಮೀಟರ್ ಎಲ್ಲ ಡೇಟಾನ ಸಿಸ್ಟಮ್ಗೆ ನೀಡೋದ್ರಿಂದ ಒಂದು ಒಳ್ಳೆಯ ಸೆಟಪ್ ಡೇಟಾ ನಮ್ಮ ಹತ್ರ ಇರೋದ್ರಿಂದ ಆ ಡೇಟಾ ಮೇಲೆ ನಮಗೆ ಒಳ್ಳೆಯ ಡಿಸಿಷನ್ ಸಹ ಮಾಡೋಕ್ಕಾಗುತ್ತೆ. ಸೊ ಒಂದು ಒಳ್ಳೆಯ ಡೇಟಾ ಡ್ರಿವನ್ ಡಿಸಿಷನ್ಸ್ ಮಾಡೋದರಲ್ಲಿ ಈ ಸ್ಮಾರ್ಟ್ ಮೀಟರ್ ಅತ್ಯಂತ ಪರಿಣಾಮಕಾರಿ. ಅದರ ಜೊತೆಗೆ ಕನ್ಸ್ಯೂಮರ್ ಎಂಪವರ್ಮೆಂಟ್ ಸಹ ಈ ಸ್ಮಾರ್ಟ್ ಮೀಟರಿಂದ ಆಗುತ್ತೆ. ಗ್ರಾಹಕರ ಸಬಲೀಕರಣ ಯಾವ ಥರ ಆಗುತ್ತೆ ಅಂತ ಹೇಳಿ ನೋಡಬೇಕು ಅಂದರೆ, ಗ್ರಾಹಕರಿಗೆ ಈ ಸಿಸ್ಟಮಲ್ಲಿ ನಾವು ಒಂದು ಆ್ಯಪನ್ನು ನೀಡ್ತೀವಿ. ಸೊ ಗ್ರಾಹಕರು ಸಹ ರಿಯಲ್ ಟೈಮಲ್ಲಿ ಏನು ಕನ್ಸಂಪ್ಷನ್ ಆಗ್ತಿದೆ ಅಂಥೇಳಿ ಅವರೂ ಸಹ ಅವರು ತಮ್ಮ ಮೊಬೈಲಲ್ಲೇ ಕುಳಿತಲ್ಲೇ ಅವರು ಏನನ್ನು ಕನ್ಸಂಪ್ಷನ್ ಆಗಿದೆ, ನಿನ್ನೆ ಏನು ಯೂಸ್ ಮಾಡಿದ್ದೀವಿ, ಇವತ್ತು ಏನು ಯೂಸ್ ಮಾಡಿದ್ದೀವಿ, ಮೊನ್ನೆ ನಮ್ಮಲ್ಲಿ ಕಾರ್ಯಕ್ರಮ ಆದಾಗ ಎಷ್ಟು ನಾವು ಜಾಸ್ತಿ ಯೂಸ್ ಆಯಿತು ಅನ್ನೋದನ್ನೆಲ್ಲನೂ ಗ್ರಾಹಕರ ತಮ್ಮ ಮೊಬೈಲಲ್ಲೇ ನೋಡೋದ್ರ ಜೊತೆಗೆ ಏನು ಬಿಲ್ಲಿಂಗ್ ಆಗಿದೆ, ಪ್ರತಿ ಮಂತಲ್ಲಿ ಬಿಲ್ಲಿಂಗ್ ಏನು ವ್ಯತ್ಯಾಸ ಆಗ್ತಿದೆ, ಏನು ಕನ್ಸಂಪ್ಷನ್ ನಾವು ಹೆಚ್ಚು ಮಾಡ್ತಾ ಇದ್ದೀವಿ,
ಆಮೇಲೆ ನಾವು ಲಾಸ್ಟ್ ಟೈಮ್ ರಿಚಾರ್ಜ್ ಮಾಡಿದ ಅಮೌಂಟ್ ಎಷ್ಟು, ಬಿಲ್ ಏನಾಗಿದೆ, ಅದರ ಪೇಮೆಂಟ್ ಹಿಸ್ಟ್ರಿ ಸಹ ಕನ್ಸ್ಯೂಮರ್ ನೋಡೋದ್ರಿಂದ ನಾವು ಗ್ರಾಹಕರನ್ನು ಸಹ ಸಬಲೀಕರಣ ಮಾಡುವ ನಿಟ್ಟಿನಲ್ಲಿ ಈ ಸ್ಮಾರ್ಟ್ ಮೀಟರ್ ಅವಶ್ಯಕ ಆಗ್ತದೆ. ಒಂದು ಒಳ್ಳೆಯ ಇವೆಲ್ಲ ಫೀಚರ್ಸ್ಗಳನ್ನ ಇಟ್ಕೊಂಡು ನಾವು ಸ್ಮಾರ್ಟ್ ಮೀಟರ್ ಇಂಪ್ಲಿಮೆಂಟೇಷನ್ ಮಾಡ್ತಿರೋದ್ರಿಂದ ಒಳ್ಳೆಯ ಎಫಿಷಿಯೆಂಟ್ ಹಾಗೂ ಫ್ಯೂಚರ್ ರೆಡಿ ಸಿಸ್ಟಮನ್ನು ನಾವಿಲ್ಲಿ ರೆಡಿ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ಇವೆಲ್ಲ ಕ್ವಾಲಿಟೀಸ್ನಿಂದ ಸ್ಮಾರ್ಟ್ ಮೀಟರ್ ಯಾಕೆ ಬೇಕು ಅಂಥೇಳಿ ನಮ್ಗೆ ಅರ್ಥ ಆಯಿತು. ಸೊ ಹಾಗೆ ನೋಡೋದಾದರೆ ಈ ಸ್ಮಾರ್ಟ್ ಮೀಟರ್ ಮೊದಲಿಗೆ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಏನಾದರೂ ನಾವು ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ನೋಡೋದಾಯಿತು ಅಂದರೆ, ಈ ಸ್ಮಾರ್ಟ್ ಮೀಟರ್ನ ಮೊಟ್ಟ ಮೊದಲ ಬಾರಿಗೆ ಇಟಲಿಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ENEL ಅನ್ನುವಂತಹ ನ್ಯಾಷನಲ್ ಪವರ್ ಯುಟಿಲಿಟಿ ಲೇಟ್ 90s ಆ್ಯಂಡ್ ಅರ್ಲಿ 2000ನಲ್ಲಿ 30 ಮಿಲಿಯನ್ಗಿಂತ ಹೆಚ್ಚು ಮೀಟರ್ಗಳನ್ನು ಸ್ಮಾರ್ಟ್ ಮೀಟ್ರಾಗಿ ಕನ್ವರ್ಟ್ ಮಾಡ್ತಾರೆ. ಅದಾದ ನಂತರ ನಮ್ಮ ಇಂಡಿಯಾದಲ್ಲಿ ಈ ಸ್ಮಾರ್ಟ್ ಮೀಟರ್ ಯಾವಾಗ ಬಂತು ಅಂತ ನೋಡೋದಾದ್ರೆ 2015ನಲ್ಲಿ NDMC ನ್ಯೂ ಡೆಲ್ಲಿ ಮುನ್ಸಿಪಲ್ ಕೌನ್ಸಿಲ್ನವರು ಈ ಸ್ಮಾರ್ಟ್ ಮೀಟರನ್ನು ನಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಲ್ಲಿ ಯೂಸ್ ಮಾಡ್ತಾರೆ. ಸೊ ಇವೆರಡನ್ನು ನಾವು ನೋಡೋದಾದರೆ ಆಲ್ಮೋಸ್ಟ್ 1990 ಅಂದರೆ 2000ನಿಂದ ಆಲ್ಮೋಸ್ಟ್ ನಾವೀಗ 2016ನಲ್ಲಿದ್ದೀವಿ. ಸೊ ಒಂದು ಕಾಲು ಶತಮಾನವನ್ನು ದಾಟಿ ನಾವಿವತ್ತು ಬಂದಿದ್ದೀವಿ. ಆದರೂ ಇಷ್ಟು ಯಾಕೆ ತಡ ಅಂತ ನಾವು ನೋಡೋದಾಯ್ತು ಅಂದರೆ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಒಂದು ಫೈನಾನ್ಷಿಯಲ್ ಕಾರಣಗಳಿರ್ಬೋದು, ಆಮೇಲೆ ನಮ್ಮ ಇದ್ದಿರುವಂಥ ಸಿಸ್ಟಮನ್ನು ಬಳಸಿ ಈ ಸ್ಮಾರ್ಟ್ ಮೀಟರ್ ಅಳವಡಿಸ್ಕೊಂಥ ಚಾಲೆಂಜಸ್ ಇರ್ಬೋದು, ತಾಂತ್ರಿಕ ಅಡಚಣೆಗಳಿರ್ಬೋದು. ಇದರ ಜೊತೆಗೆ ಒಂದು ನಿಯಮಗಳು, ಈ ಸ್ಮಾರ್ಟ್ ಮೀಟರ್ನ ಇಂಪ್ಲಿಮೆಂಟೇಷನ್ ಯಾವ ಥರ ಮಾಡಬೇಕು ಅನ್ನುವಂತಹ ನಿಯಮಗಳ ಕೊರತೆಯಿಂದನೂ ಸಹ ಈ ಡಿಲೇ ಆಗಿರ್ಬೋದು ಅಂಥೇಳಿ ನಾನು ಅನ್ಕೊತೀನಿ. ಸೊ ಈ ನಿಯಮಗಳನ್ನು ನಾವು ನೋಡೋದಾಯಿತು ಅಂದರೆ, ಈ ಸ್ಮಾರ್ಟ್ ಮೀಟರನ್ನು ನಿರ್ವಹಿಸುವಲ್ಲಿ ಅತ್ಯಂತ ಎಫೆಕ್ಟಿವ್ ಆಗಿ ಬರುವಂತಹ ಈ 3 ನಿಯಮಗಳು ಅತಿ ಪ್ರಮುಖವಾದದ್ದು ಅಂಥೇಳಿ ಹೇಳ್ಬೋದು. ಯಾವ 3 ಪ್ರಮುಖ ರೆಗ್ಯುಲೇಷನ್ ಅಂತ ನಾವು ನೋಡೋದಾಯಿತು ಅಂದರೆ, ಒಂದು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯವರ ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ 2019ನಲ್ಲಿ. ಅದಾದ ನಂತರ CE ಅವರ ಇನ್ಸ್ಟಾಲೇಷನ್ ಆ್ಯಂಡ್ ಆಪ್ರೇಷನ್ ಆಫ್ ಮೀಟರ್ಸ್ 2006 ಅನ್ನುವಂತಹ ರೆಗ್ಯುಲೇಷನ್ಗೆ 2022ಅಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಸೇರಿಸಿ ಅಮೆಂಡ್ಮೆಂಟ್ ಮಾಡ್ತಾರೆ. ಅದಾದ ನಂತರ ನಮ್ಮ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಸ್ ಕೂಡ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ ರೆಗ್ಯುಲೇಷನ್ 2024 ಅಂತ ಹೇಳಿ ಒಂದು ನಿಯಮವನ್ನು ಜಾರಿಗೆ ತರ್ತದೆ. ಈ 3 ರೆಗ್ಯುಲೇಷನ್ ಸಹ ಈ ಸ್ಮಾರ್ಟ್ ಮೀಟರನ್ನು ನಮ್ಮ ಡಿಸ್ಟ್ರಿಬ್ಯೂಷನಲ್ ನೆಟ್ವರ್ಕಲ್ಲಿ ಅಳವಡಿಸಲು ಅತ್ಯಂತ ಪರಿಣಾಮಕಾರಿಯಾಗಿ ಬಳಕೆ ಆಗ್ತದೆ. ಸೊ ಈ ರೆಗ್ಯುಲೇಷನ್ ಏನು ಹೇಳ್ತದೆ ಅಂಥೇಳಿ ಬ್ರೀಫಾಗಿ ನಾವು ನೋಡೋದಾಯಿತು ಅಂದರೆ, ಫಸ್ಟ್ ರೆಗ್ಯುಲೇಷನ್ CE ಗೆಜೆಟ್ ನೋಟಿಫಿಕೇಷನ್ 2019 2019ರಲ್ಲಿ ಹೊರಡಿಸಿರುವಂಥ ಈ ಗೆಜೆಟ್ ಏನು ಹೇಳ್ತದೆ ಅಂದರೆ, ಎಲ್ಲ ಗ್ರಾಹಕರಿಗೂ ಸ್ಮಾರ್ಟ್ ಮೀಟರ್, ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರನ್ನು ಅಳವಡಿಸಬೇಕು. ಆಮೇಲೆ ಇದರಲ್ಲಿ ಸ್ಮಾರ್ಟ್ ಮೀಟರ್ ಅಂದರೆ ಏನು ಅಂತ ಹೇಳಿ ಡೆಫಿನೇಷನ್ ಹೇಳ್ತಾರೆ. ಅಂದರೆ ಯಾವ ಮೀಟರು IS 16344 ಅನ್ನು ಪಾಲನೆ ಮಾಡ್ತದೆ ಅಂತಹ ಮೀಟರು ಸ್ಮಾರ್ಟ್ ಮೀಟರ್ ಅಂತ ಹೇಳ್ತಾರೆ. ಹಾಗಿದ್ರೆ ಈ IS 16344 ಏನು ಅಂತ ನೋಡೋದಾದರೆ, ಇದು ಕಾಂಬಿನೇಷನ್ ಆಫ್ IS 159959 ಅಂದರೆ DLMS ಕಾಂಪ್ಯಾಟಿಬಿಲಿಟಿ ಇರುವಂತಹ ಮೀಟರ್ ನಾವು ಏನು IS ಹೇಳ್ತೀವಿ. ಆಮೇಲೆ IS 13779 ಈ ಎರಡೂ ISಗಳ ಕಾಂಬಿನೇಷನ್ ಈ IS 16344 ಅಂದರೆ ಇಟ್ಸ್ ಅ ಮೀಟರ್ ವಿತ್ ಕಮ್ಯುನಿಕೇಷನ್ ಇರಬೇಕು ಅಂಥೇಳಿ ಇವೆರಡೂ ಕಾಂಬಿನೇಷನ್ ಮಾಡಿರುವಂತಹ IS 16344 ಅಂತ ಹೇಳ್ತದೆ. ಇದರಲ್ಲಿ ಪಾರ್ಟ್ 1 ಹಾಗೂ ಪಾರ್ಟ್ 2 ಅಂತ ಹೇಳ್ತೀವಿ. ಪಾರ್ಟ್ 1 ಏನು ಡೀಲ್ ಮಾಡ್ತದೆ ಅಂದರೆ, ಇಟ್ಸ್ ಅ ಡೀಲ್ಸ್ ವಿತ್ ಹೋಲ್ ಕರೆಂಟ್ ಮೀಟರ್. ಅಂದರೆ ನಾವು ಡೈರೆಕ್ಟಾಗಿ ಏನು ಕನೆಕ್ಟ್ ಮಾಡ್ತೀವಿ ಅಂತಹ ಮೀಟರ್ಗಳನ್ನು IS ಪಾರ್ಟ್ 1ನಲ್ಲಿ ಈ ಪಾರ್ಟ್ 1 ಡೀಲ್ ಮಾಡ್ತದೆ. ಪಾರ್ಟ್ 2 ಅಲ್ಲಿ CT ಆಪ್ರೇಟೆಡ್ ಮೀಟರ್ಸ್, ಅಂದರೆ ನಾವೇನು CT ಕೂಡಿಸಿ ಮೀಟರ್ನ ಅಳವಡಿಸ್ತೀವಿ 0.2 ಕ್ಲಾಸ್, 0.5 ಕ್ಲಾಸ್ ಆ್ಯಂಡ್ 1 ಕ್ಲಾಸ್ ಮೀಟರ್ಸಲ್ಲಿ ನಾವೇನು CT ಆಪ್ರೇಟೆಡ್ ಮೀಟರ್ಸನ್ನು ಕೂಡಿಸ್ತೀವಿ ಅದು ಪಾರ್ಟ್ 2 ಅಲ್ಲಿ ಡೀಲ್ ಮಾಡ್ತದೆ. ಈ ಎರಡೂ ISನ್ನು ಪ್ರತಿ ಮೀಟರ್ ಮೇಲೆ ನೀವು ನೋಡ್ಬೋದು. IS ಆಲ್ರೆಡಿ ಪ್ರಿಂಟ್ ಆಗಿರ್ತದೆ. ನಮ್ಮ ಮೀಟರ್ ತೋರಿಸುವಾಗೂ ಸಹ ನಾನು ನಿಮಗೆ ತೋರಿಸ್ತೀನಿ. ಈ IS ಯಾವುದಿದೆ ಅಂಥೇಳಿ ನಾವು ನೋಡ್ಬೋದು. ಆಮೇಲೆ ISನ್ನು ನಾವು ತೆಗೆದು ನೋಡಿದಾಗ ಅದರಲ್ಲಿ ಯಾವ ಥರ ರೀಡಿಂಗ್ ಇರಬೇಕು, ಯಾವ ಪ್ಯಾರಾಮೀಟರ್ ಇರಬೇಕು ಅನ್ನೋದನ್ನು ಡೀಟೇಲಾಗಿ ಆ ISಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಿದ್ದರೆ ನೆಕ್ಸ್ಟು ಯಾವ ರೆಗ್ಯುಲೇಷನ್ ಅಂತ ನೋಡೋಣ. CE ಅವರ ಇನ್ಸ್ಟಾಲೇಷನ್ ಆ್ಯಂಡ್ ಆಪ್ರೇಷನ್ ಆಫ್ ಮೀಟರ್ಸ್ ಅಮೆಂಡ್ಮೆಂಟ್ ರೆಗ್ಯುಲೇಷನ್ 2022 ಅಂದರೆ 2006ರಲ್ಲಿ ಬಂದಿರುವಂತಹ ರೆಗ್ಯುಲೇಷನ್ಗೆ ಈ 5 ಮೇಜರ್ ಕಾಂಪೋನೆಂಟನ್ನು ಹಾಕಿ ಒಂದು ಅಮೆಂಡ್ಮೆಂಟನ್ನು ತೊಗೊಂಡು ಬರ್ತಾರೆ.
2006ರ ರೆಗ್ಯುಲೇಷನಲ್ಲಿ ಮೀಟ್ರ್ ಯಾವ ಥರ ಇರಬೇಕು, ಪ್ಯಾರಾಮೀಟ್ರ್ ಯಾವ ಥರ ಇರಬೇಕು, ಅದನ್ನು ಯಾವ ಥರ ಫಿಕ್ಸ್ ಮಾಡಬೇಕು, ಅದನ್ನು ಯಾವ ಥರ ನಾವು ನೋಡಬೇಕು, ಸೀಲಿಂಗ್ ಯಾವ ಥರ ಮಾಡಬೇಕು, ಅದನ್ನು ಟೆಸ್ಟಿಂಗ್ ಯಾವ ಥರ ಮಾಡಬೇಕು, ಆ ಎಲ್ಲ ಪ್ಯಾರಾಮೀಟರ್ಗಳನ್ನು 2006 CEA ರೆಗ್ಯುಲೇಷನಲ್ಲಿದೆ. ಅದಕ್ಕೆ ಅಮೆಂಡ್ಮೆಂಟ್ ಮಾಡಿ ಈ ಸ್ಮಾರ್ಟ್ ಮೀಟರ್ನ ಯಾವ ಥರ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಹೇಳಿ ಈ ರೆಗ್ಯುಲೇಷನಲ್ಲಿ ಹೇಳ್ತಾರೆ. ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸ್ಮಾರ್ಟ್ ಮೀಟರ್ AMIಯನ್ನು ಹೊಂದಿರಬೇಕು ಅಂಥೇಳಿ. ಈ AMI ಅಂದರೆ ಆಟೋಮೆಟಿಕ್ ಮೀಟರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದೊಂದು ಅಡ್ವಾನ್ಸ್ ಮೀಟರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದೊಂದು ಅತ್ಯಂತ ಪರಿಣಾಮಕಾರಿಯಾಗಿ ಈ ಸ್ಮಾರ್ಟ್ ಮೀಟರ್ಲಿ ಕೆಲಸ ನಿರ್ವಹಿಸ್ತದೆ. ಇದನ್ನು ಸ್ವಲ್ಪ ನಾವು ಮುಂದೆ ಡೀಟೇಲ್ ಆಗಿ ನೋಡೋಣ. ಅದರ ಜೊತೆಗೆ AMI SP ಅಂತ ಹೇಳ್ತೀವಿ. ಅಂದರೆ AMI ವಿತ್ ಸರ್ವಿಸ್ ಪ್ರೊವೈಡರ್. ಯಾರಾದರೂ ಸರ್ವಿಸ್ ಪ್ರೊವೈಡರ್ನ ಬಳಸ್ಕೊಂಡು ಸಹ ನಾವು ಸ್ಮಾರ್ಟ್ ಮೀಟರ್ನ ಇಂಪ್ಲಿಮೆಂಟೇಷನ್ ಮಾಡ್ಬೋದು ಅಂತ ಹೇಳ್ತಾರೆ. ಅದರ ಜೊತೆಗೆ ಎಲ್ಲ ಮೀಟರ್ಗಳು ಸ್ಮಾರ್ಟ್ ಇರಬೇಕು ಅಂತ ಹೇಳುವಾಗ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಅಂಥವುಗಳಲ್ಲಿ ಇದನ್ನು ಯಾವ ಥರ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂಥೇಳಿ ಬಂದಾಗ ಅವರು ಸಹ ಅದರಲ್ಲಿ ಆ ರೆಗ್ಯುಲೇಷನಲ್ಲಿ ಹೇಳ್ತಾರೆ. ಅಂದರೆ ಹಲವಾರು ಟೆಕ್ನಾಲಜಿಯನ್ನು ಬಳಸಿ ನೀವು ಕಮ್ಯುನಿಕೇಷನ್ ಮಾಡಲೇಬೇಕು ಅಂಥೇಳಿ. ಒನ್ ಆಫ್ ದ ಎಕ್ಸಾಂಪಲ್ ಈಸ್ ರೇಡಿಯೋ ಫ್ರೀಕ್ವೆನ್ಸಿ ಇದನ್ನು ಯೂಸ್ ಮಾಡಿ, ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಮೀಟರ್ ಕಮ್ಯುನಿಕೇಷನ್ ಆಗೋ ಥರ ಮಾಡಬೇಕು ಅಂಥೇಳಿ. ಅಂದರೆ ಒಂದು ಗ್ರೂಪ್ ಆಫ್ ಮೀಟರ್ಸಲ್ಲಿ ಯಾವುದೂ ನಮ್ಮದು GPRS ನೆಟ್ವರ್ಕ್ ಇರೋದಿಲ್ಲ. ಸೊ ಅಲ್ಲಿ ಏನು ಮಾಡ್ತಾರೆ, ಒಂದು ರೇಡಿಯೋ ಫ್ರೀಕ್ವೆನ್ಸಿ ಡಿವೈಸನ್ನು ಕೂಡಿಸಿ ಆ ಡಿವೈಸಿಂದ ಎಲ್ಲ ಮೀಟರನ್ನು ಒಂದೇ ಸಲಕ್ಕೆ ಫೆಚ್ ಮಾಡಿ ಆ ಡೇಟನ್ನು ಒಂದು ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಸರ್ವರ್ಸ್ ಪುಷ್ ಮಾಡಿ ಅಲ್ಲಿಂದ ನಮಗೆ ರಿಯಲ್ ಟೈಮ್ ಡೇಟಾ ಬರುವ ಹಾಗೆ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಸಹ ಅಲ್ಲಿ ಸ್ಮಾರ್ಟ್ ಮೀಟರ್ ಬಳಸಬೇಕು ಅಂತ ಹೇಳಿ ಈ ಗೈಡ್ಲೈನ್ಸ್ ಹೇಳುತ್ತೆ. ಅದರ ಜೊತೆಗೆ ಈ ಗೈಡ್ಲೈನ್ಸ್ ಯಾರ್ಯಾರಿಗೆ ಯೂಸ್ ಮಾಡಬೇಕು ಸಹ ಅಂತ ಹೇಳ್ತದೆ. ಒಂದು ಕನ್ಸ್ಯೂಮರ್ ಸಹ ಈ ಮೀಟರನ್ನು ಬಳಸಬೇಕು. ಅದ್ರ ಜೊತೆಗೆ ನಾವು ಎಲ್ಲಿ ಎನರ್ಜಿ ಫೀಡರ್ಸ್ಗಳನ್ನ ಎನರ್ಜಿ ಆಡಿಟ್ ಮಾಡ್ತೀವಿ ಅಲ್ಲಿ ಸಹ ಈ ಸ್ಮಾರ್ಟ್ ಮೀಟರ್ನ ಬಳಸಬೇಕು ಅಂಥೇಳಿ ಈ ಗೈಡ್ಲೈನ್ಸ್ ಹೇಳುತ್ತೆ. ಇದಾದ ನಂತರ ನಮ್ಮ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಕಮಿಷನ್ ಸಹ ಒಂದು ರೆಗ್ಯುಲೇಷನ್ ಹೊರಡಿಸುತ್ತೆ 2024ರಲ್ಲಿ. ಆ ರೆಗ್ಯುಲೇಷನು 1/4/2024 ಜಾರಿಗೆ ಬರ್ತದೆ. ಅದರಲ್ಲಿ ಎಲ್ಲ ಇನ್ಸ್ಟಾಲೇಷನ್ಗಳು ನಾವು ಏನು ಸರ್ವಿಸ್ ಮಾಡ್ತೀವಿ ಅವೆಲ್ಲವೂ ಸ್ಮಾರ್ಟ್ ಮೀಟರ್ ಇರಬೇಕು ಅಂಥೇಳಿ ಬರ್ತದೆ. ವಿತ್ ಪ್ರಿಪೇಯ್ಡ್ ಇರಬೇಕು ಅಂಥೇಳಿ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದಿಷ್ಟು ಡಿಸ್ಕಷನ್ ಆದ ನಂತರ ಟೆಂಪ್ರರಿ ಇನ್ಸ್ಟಾಲೇಷನ್ಗೆ ಪ್ರೀಪೇಡನ್ನು ಕಡ್ಡಾಯವಾಗಿ ಮಾಡ್ತಾರೆ. ಉಳಿದ ಗ್ರಾಹಕರಿಗೆ ಪ್ರಿಪೇಯ್ಡ್ ಮತ್ತು ಪೋಸ್ಟ್ಪೇಡನ್ನು ಆಫ್ ಮಾಡೋಕ್ಕೆ ಆಪ್ಷನ್ ಇರಬೇಕು ಅಂಥೇಳಿ ಈ ರೆಗ್ಯುಲೇಷನಲ್ಲಿ ಹೇಳ್ತಾರೆ. ತದನಂತರದ ಡಿಸ್ಕಷನಲ್ಲಿ LT4 ಟ್ಯಾರಿಫನ್ನು ಈ ಸ್ಮಾರ್ಟ್ ಮೀಟರ್ ಕನ್ಸೆಪ್ಟಿಂದ ಕೈ ಬಿಡಲಾಗ್ತದೆ. ಸೊ ಇವೆಲ್ಲ ರೆಗ್ಯುಲೇಷನ್ಗಳು ನಮ್ಮ ಸ್ಮಾರ್ಟ್ ಮೀಟರ್ ಅಂದರೆ ಯಾವ ಥರ ನಾವು ಸ್ಮಾರ್ಟ್ ಮೀಟರ್ನ ನಮ್ಮ ಯುಟಿಲಿಟಿಯಲ್ಲಿ ಬಳಸಬೇಕು ಅಂಥೇಳಿ ಈ ರೆಗ್ಯುಲೇಷನ್ಗಳು ಅತ್ಯಂತ ಪರಿಣಾಮಕಾರಿಯಾಗಿ ಹೇಳ್ತವೆ. ಇದಾದ ನಂತರ ನಮಗೆ ಒಂದಂತೂ ಕಂಪ್ಲೀಟಾಗಿ ಅರ್ಥ ಆಯಿತು, ಈ ಸ್ಮಾರ್ಟ್ ಮೀಟರ್ ಯಾಕೆ ಬಂತು, ಇದನ್ನು ಅದರ ಸ್ಪೆಷಲ್ ಫೀಚರ್ಸ್ ಏನು ಮತ್ತು ಯಾವ್ಯಾವ ರೆಗ್ಯುಲೇಷನ್ಸಿಂದ ಈ ಸ್ಮಾರ್ಟ್ ಮೀಟರನ್ನು ನಾವು ನಮ್ಮ ಯುಟಿಲಿಟಿಯಲ್ಲಿ ಬಳಸ್ತಿದ್ವಿ ಅಂಥೇಳಿ. ಹಾಗಿದ್ದರೆ ಈಗ ಸ್ಮಾರ್ಟ್ ಮೀಟರ್ ಅಂದರೆ ಏನು ಅಂತ ನೋಡೋದಾದರೆ ಈ ರೆಗ್ಯುಲೇಷನ್ನಲ್ಲೇ ಈ ಡೆಫಿನೇಷನ್ ಕ್ಲಿಯರಾಗಿ ಹೇಳ್ತಾರೆ. ಸ್ಮಾರ್ಟ್ ಮೀಟರ್ ಅಂದರೆ ಇಟ್ಸ್ AC ಸ್ಟ್ಯಾಟಿಕ್ ವ್ಯಾಟ್ ಅವರ್ ಮೀಟರ್ ವಿತ್ ಟೈಮ್ ಆಫ್ ಯೂಸ್ ರಿಜಿಸ್ಟರ್. ಅಂದರೆ ಟೈಮ್ ಆಫ್ ಯೂಸ್ ರಿಜಿಸ್ಟರ್ ಇರಬೇಕು. ಅಂದರೆ TOD ಆಮೇಲೆ ABT ಫೆಸಿಲಿಟಿ ಇರುವಂತಹ ಇದು ಸ್ಟ್ಯಾಟಿಕ್ ಅವರ್ ಮೀಟರ್ ಇರಬೇಕು. ಅದರ ಜೊತೆಗೆ ಇಂಟರ್ನಲ್ ಆಗಿ ಕನೆಕ್ಟ್ ಹಾಗೂ ಡಿಸ್ಕನೆಕ್ಷನ್ ಸ್ವಿಚ್ಚನ್ನು ಹೊಂದಿರಬೇಕು. ಅದರ ಜೊತೆಗೆ ಟೂ ವೇ ಕಮ್ಯುನಿಕೇಷನ್ ಟೂ ವೇ ರಿಜಿಸ್ಟರ್ ಇರಬೇಕು. ಅಂದರೆ ಫಾರ್ವರ್ಡ್ ಹಾಗೂ ರಿವರ್ಸ್ ಎರಡನ್ನೂ ರೀಡಿಂಗ್ ಮಾಡುವಂತಹ ಮೀಟರ್ ಇರಬೇಕು. ಆಮೇಲೆ ಈ ಮೀಟರನ್ನು ನಾವು ರಿಮೋಟಾಗಿ ಡೇಟಾನ ಕಲೆಕ್ಷನ್ ಮಾಡೋದಿರ್ಬೋದು, ಇವೆಂಟ್ಸ್ ಕಲೆಕ್ಷನನ್ನು ರಿಮೋಟಿಂದ ಮಾಡುವ ಹಾಗೆ ಆ್ಯಕ್ಸೆಸ್ ಮಾಡೋ ಥರ ಇರಬೇಕು. ಅದರ ಜೊತೆಗೆ ಏನಾದರೂ ನಾವು ಪರ್ಮೇರ್ ಅಪ್ಡೇಷನ್ ಏನಾದರೂ ಇದ್ದರೆ ಯುಟಿಲಿಟಿಯಿಂದ ಆ ಮೀಟರನ್ನು ಡೈರೆಕ್ಟಾಗಿ ನಾವು ಕಂಟ್ರೋಲ್ ಮಾಡೋ ಹಾಗೆ ಇರಬೇಕು ಅಂಥೇಳಿ ಈ ಸ್ಮಾರ್ಟ್ ಮೀಟರ್ ಡೆಫಿನಿಷನಲ್ಲಿ ಎಲ್ಲ ಕ್ಲಿಯರಾಗಿ ಹೇಳ್ತಾರೆ. ಅಂದರೆ ಇಟ್ಸ್ ಅ ನಾರ್ಮಲ್ ಮೀಟರ್ ವಿತ್ TOD ಇರಬೇಕು, ಇಂಟರ್ನಲ್ ಡಿಸ್ಕನೆಕ್ಷನ್ ಹಾಗೂ ರೀಕನೆಕ್ಷನ್ ಫೆಸಿಲಿಟಿ ಇರಬೇಕು. ಬೋತ್ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಡೈರೆಕ್ಷನಲ್ಲಿ ಮೀಟರ್ ರೆಕಾರ್ಡ್ ಮಾಡಬೇಕು. ಆಮೇಲೆ ಇದನ್ನು ರಿಮೋಟ್ ಲೊಕೇಶನ್ನಿಂದ ನಾವು ಆ್ಯಕ್ಸೆಸ್ ಮಾಡೋ ಥರ ಇರಬೇಕು. ಈ ಫೀಚರ್ಸ್ ಇರುವಂತಹ ಮೀಟರ್ಗೆ ಸ್ಮಾರ್ಟ್ ಮೀಟರ್ ಅಂಥೇಳಿ ನಾವು ಹೇಳ್ತೀವಿ. ಸದ್ಯ ನಾವು ನೋಡೋದಾಯಿತು ಅಂದರೆ ಸ್ಮಾರ್ಟ್ ಮೀಟರಲ್ಲಿ ಪ್ರಿಪೇಯ್ಡ್ ಹಾಗೂ ಪೋಸ್ಟ್ಪೇಯ್ಡ್ ಮೀಟರ್ಗಳನ್ನು ನಾವು ಯೂಸ್ ಮಾಡ್ತಿದ್ವಿ. ಇದರಲ್ಲಿ ಪ್ರಿಪೇಯ್ಡ್ ಮೀಟರ್ ಹಾಗೂ ಪೋಸ್ಟ್ಪೇಯ್ಡ್ ಮೀಟರ್ ಇದರಲ್ಲಿ ತಮಗೆ ಒಂದು ಫೋಟೋನ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಅಂದರೆ ಇಲ್ಲಿ ಮೀಟರ್ ಒಂದೇ ಇರುತ್ತೆ,
ಪ್ರೀಪೇಡ್ಗೆ ಒಂದು ಸಪ್ರೇಟ್ ಮೀಟ್ರು ಅಥವಾ ಪೋಸ್ಟ್ಪೇಡ್ಗೆ ಒಂದು ಸಪ್ರೇಟ್ ಮೀಟ್ರು ಅಂತ ಇರೋದಿಲ್ಲ. ಒಂದೇ ಮೀಟ್ರು ಪ್ರೀಪೇಡ್ ಆಗು ಆ್ಯಕ್ಟ್ ಮಾಡುತ್ತೆ ಅಥವಾ ಪೋಸ್ಟ್ಪೇಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓನ್ಲಿ ಥಿಂಗ್ ಅದನ್ನು ನಾವು ಕಾನ್ಫಿಗರೇಷನ್ ಮಾಡ್ತೀವಿ. ಅಂದರೆ ಗ್ರಾಹಕರಿಗೆ ಮೀಟ್ರ್ ಕೊಡೋಕ್ಕಿಂತ ಮುಂಚೆನೇ ಇದು ಪ್ರೀಪೇಡ ಅಥವಾ ಪೋಸ್ಟ್ಪೇಡ ಅಂತೇಳಿ ಡಿಸೈಡ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಆ ಮೀಟ್ರನ್ನು ಕಾನ್ಫಿಗರೇಷನ್ ಮಾಡಿ ಆ ಮೀಟರ್ ನಾವು ಕೊಡ್ತೀವಿ. ಇವತ್ತು SRTPಗೂ ಸಹ ಇದೇ ಮೀಟ್ರನ್ನು ನಾವು ಕಾನ್ಫಿಗರೇಷನನ್ನು ಮಾಡ್ತೀವಿ. ಈ ಡಯಾಗ್ರಾಮಲ್ಲಿ ನೋಡೋದಾಯಿತು ಅಂದರೆ ಸ್ಮಾರ್ಟ್ ಮೀಟ್ರಲ್ಲಿ ಎಲ್ಲ ಮೀಟ್ರಲ್ಲಿ ಇರೋ ಥರ ಮೇಕು ಹಾಗೆ ಸೀರಿಯಲ್ ನಂಬರ್ ಇದೆ. ಮೇಕ್ ಹಾಗೂ ಸೀರಿಯಲ್ ನಂಬರ್ ಇದೆ. ಅದ್ರ ಜೊತೆಗೆ IS ಸ್ಟ್ಯಾಂಡರ್ಡ್ ಪ್ರಿಂಟ್ ಆಗಿರುತ್ತೆ. ಪಾರ್ಟ್ 1 ಮೀಟ್ರ್ ಆ್ಯಂಡ್ ಪಾರ್ಟ್ 2 ಅಂತೇಳಿ ಇಲ್ಲಿ IS ಮುಂದೆನೇ ಪಾರ್ಟ್ 1 ಹಾಗೂ ಪಾರ್ಟ್ 2 ಅಂತ ಇರುತ್ತೆ. ಈ ಮೀಟ್ರಲ್ಲಿ ನಾರ್ಮಲ್ ಡಿಸ್ಪ್ಲೇ ಹಾಗೂ ರೀಡಿಂಗ್ ಮಾಡೋದಕ್ಕೆ ಬಟನ್ಸು, ಆಮೇಲೆ ನಾವು ಇಂಪೋರ್ಟ್ KWHನ್ನು ಯಾವ ಪಲ್ಸ್ ರೇಟಲ್ಲಿ ರೀಡ್ ಮಾಡ್ತೀವಿ ಅಂಥೇಳಿ ಈ ಪಲ್ಸ್ ರೇಟ್ಸಲ್ಲಿ ಸಹ ನಾವು ನೋಡ್ಬೋದು. ಅದ್ರ ಜೊತೆಗೆ ಈ ಮೀಟರ್ ಮೇಲ್ಭಾಗದಲ್ಲಿ ಅಂದರೆ ನಾವೇನಂತೀವಿ ಹೆಡ್ ಭಾಗದಲ್ಲಿ ಈ ಕಮ್ಯುನಿಕೇಷನ್ ಏನಂತೀವಿ ನಿಕ್ ಕಾರ್ಡ್ ಅಂತ ನಾವು ಇಲ್ಲಿ ಕಮ್ಯುನಿಕೇಷನ್ ಕಾರ್ಡ್ ಹಾಕಿರ್ತಾರೆ. ಸೊ ಇದರಲ್ಲಿ ಏನು ಸ್ಪೆಷಲ್ ಆಗಿರುತ್ತೆ ಅಂದರೆ ಈ ಸೆಲ್ಯುಲಾರ್ ನೆಟ್ವರ್ಕ್ ಮೂಲಕ ನಮ್ಮ ಸ್ಮಾರ್ಟ್ ಮೀಟರ್ ಕಮ್ಯುನಿಕೇಷನ್ ಮಾಡೋ ಒಂದು ಕಾನ್ಫಿಗರೇಷನ್ ಆಗಿರುತ್ತೆ. ಇದರಲ್ಲಿ ಒಂದು ಸಿಮ್ ಅಳವಡಿಕೆ ಮಾಡಿರ್ತಾರೆ. ಆ ಸಿಮ್ಗೆ ಒಂದು IMEI ನಂಬರ್ ಇರುತ್ತೆ. ಆಮೇಲೆ ಇದು 2300 MHz ಫ್ರೀಕ್ವೆನ್ಸಿಯ ರೇಂಜಲ್ಲಿ ಈ ಎಲ್ಲ ಸೆಲ್ಯುಲಾರ್ ಕಮ್ಯುನಿಕೇಷನ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಮೀಟರ್ ಇಸ್ ಕೆಳಗಡೆಯಿಂದ ನಾವು ನೋಡೋದಾಯ್ತು ಅಂದರೆ ಟರ್ಮಿನಲ್ ಬ್ಲಾಕ್ ವಿಲ್ ರಿಮೇನ್ ಸೇಮ್, ಮೀಟರ್ ರಿಮೇನ್ ಸೇಮ್. ಅದರ ಹೆಡ್ಡಲ್ಲಿ ಕಮ್ಯುನಿಕೇಷನ್ ಪಾರ್ಟ್ ನಮ್ಮ ಸ್ಮಾರ್ಟ್ ಮೀಟ್ರಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಇನ್ನು ಪ್ರೀಪೇಡ್ ಹಾಗೂ ಪೋಸ್ಟ್ಪೇಡ್ ಮೀಟರ್ಗೆ ಡಿಫ್ರೆನ್ಸ್ ಏನು ಅಂತ ಹೇಳಿ ನೋಡೋಣ. ಸೊ ಹೆಸರೇ ಹೇಳುವಾಗೆ ಪ್ರೀಪೇಡ್ ಮೀಟ್ರ್ ಅಂದರೆ ಮೊದಲಿಗೆ ನಾವು ಪೇ ಮಾಡಬೇಕು, ಆಮೇಲೆ ಬಳಸಬೇಕು. ಅಂದರೆ ನಾವು ಕನೆಕ್ಷನ್ ತೊಗೊಳ್ಳುವಾಗಲೇ ಒಂದು ಅಮೌಂಟನ್ನು ರಿಚಾರ್ಜ್ ಮಾಡಿರ್ತೀವಿ. ಗ್ರಾಹಕರ ಆ ಅಮೌಂಟ್ ಆಗುವವರೆಗೂ ಇದನ್ನು ಬಳಸ್ಕೊಂಡು ಹೋಗ್ತಾರೆ. ಇನ್ ಬಿಟ್ವೀನ್ ಅವ್ರಿಗೆ ಅಲರ್ಟ್ಸ್ ಬರುತ್ತೆ ಎಷ್ಟು ಕನ್ಸಂಪ್ಷನ್ ಮಾಡ್ತಿದ್ದಾರೆ ಅಂಥೇಳಿ. ಅವ್ರು ಯಾವಾಗ ಬೇಕಾದರೂ ರಿಚಾರ್ಜ್ ಮಾಡ್ಬೋದು. ರಿಚಾರ್ಜ್ ಆದ ನಂತರ ಮತ್ತೆ ಅವರ ಬ್ಯಾಲೆನ್ಸಲ್ಲಿ ಪ್ಲಸ್ ಆಗುತ್ತೆ. ಸೊ ಆ ಪ್ರೊಸೆಸ್ ಏನಾಗ್ತಾ ಇರುತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದರೆ ಒನ್ಸ್ ರಿಚಾರ್ಜ್ ಮಾಡೋದ್ರೆ ಅಂದರೆ ಮೀಟರ್ ಸ್ಟಾರ್ಟ್ಸ್ ಅಂದರೆ ಯಾವಾಗ ಮೀಟರ್ ಸ್ಟಾರ್ಟ್ ಮಾಡ್ತಾರೋ ಅವಾಗಿಂದ ಅವ್ರ ಏನು FC ಗಿಪ್ಸಿ ಇರುತ್ತೆ ಅದು ಮೊದಲು ಡಿಡಕ್ಷನ್ ಆಗುತ್ತೆ. ಅದರಾದ ನಂತರ ಏನು ಅವ್ರು ಬಳಸ್ತಾ ಹೋಗ್ತಾರೆ ಡೈಲಿ ಆ ಬೇಸಿಸ್ ಮೇಲೆ ಅವರ ಬಿಲ್ಲು ಕ್ಯಾಲ್ಕುಲೇಷನ್ ಆಗ್ತಾ ಹೋಗುತ್ತೆ. ಒನ್ಸ್ ದೇ ರೀಚ್ ದ ಝೀರೋ ಬ್ಯಾಲೆನ್ಸ್ ಸಿಸ್ಟಮ್ ಪ್ರೀಪೇಡ್ ಮೀಟರ್ ಆಟೋಮೆಟಿಕ್ಕಾಗಿ ಸ್ಟಾಪ್ ಮಾಡುತ್ತೆ. ಸೊ ಈ ಪ್ರೀಪೇಡ್ ಮೀಟ್ರಲ್ಲಿ ಅಂದರೆ ಮೊದಲಿಗೆ ಗ್ರಾಹಕರು ಇಲ್ಲಿ ರಿಚಾರ್ಜ್ ಮಾಡ್ತಾರೆ, ಅದಾದ ನಂತರ ಬಳಸ್ತಾರೆ. ಇದರಲ್ಲಿ ಆಟೋಮೆಟಿಕ್ ಕನೆಕ್ಟ್ ಹಾಗೂ ಡಿಸ್ಕನೆಕ್ಟ್ ಆಗುತ್ತೆ. ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ ಒನ್ಸ್ ದ ಬ್ಯಾಲೆನ್ಸ್ ವಿಲ್ ರೀಚಸ್ ದ ಜೀರೋ ಮೀಟರ್ ಆಟೋಮೆಟಿಕ್ಕಾಗಿ ಡಿಸ್ಕನೆಕ್ಟ್ ಆಗುತ್ತೆ. ಗ್ರಾಹಕರು ಯಾವಾಗ ರಿಚಾರ್ಜ್ ಮಾಡ್ತಾರೆ ಆವಾಗ ಆಟೋಮೆಟಿಕ್ಕಾಗಿ ಈ ಮೀಟ್ರು ರೀಕನೆಕ್ಷನ್ ಆಗಿ ಮೀಟರ್ ಸ್ಟಾರ್ಟ್ ಆಗುತ್ತೆ. ಇದರ ಜೊತೆಗೆ ನಾವು ಸ್ಟಾರ್ಟಿಂಗಲ್ಲಿ ಡಿಸ್ಕಷನ್ ಮಾಡಿದ ಹಾಗೆ ರಿಯಲ್ ಟೈಮಲ್ಲಿ ಏನು ಡೇಟಾ ಡಿಸ್ಪ್ಲೇ ಆಗುತ್ತೋ ಅದೆಲ್ಲನೂ ಆ್ಯಪ್ ಮುಖಾಂತರ ಕನ್ಸ್ಯೂಮರ್ಗೆ ಹಾಗೂ ನಮ್ಮ ಸರ್ವರ್ಗೆ ಡೇಟಾ ಬರುತ್ತೆ. ಅದರ ಜೊತೆಗೆ TOD ಬಿಲ್ಲಿಂಗ್ ಸಹ ಇಲ್ಲಿ ರೆಡಿ ಆಗುತ್ತೆ. 2-ವೇ ಕಮ್ಯುನಿಕೇಷನ್ ಮಾಡುವಲ್ಲಿ ಈ AMI ಪಾತ್ರ ಅತ್ಯಂತ ಪ್ರಮುಖ ವಹಿಸ್ತದೆ. ಅಲ್ಲಿ ರಿಮೋಟ್ ಮೀಟರನ್ನು ರೀಡಿಂಗ್ ಮಾಡೋದಿರ್ಬೋದು, ಆಮೇಲೆ ಕಂಟ್ರೋಲ್ ಮಾಡೋದಿರ್ಬೋದು. ಅಂದರೆ 2-ವೇ ಕಮ್ಯುನಿಕೇಷನ್, ಒಂದು ರೀಡಿಂಗ್ ಮಾಡ್ತಾ ಇರೋದಿರ್ಬೋದು, ಆಮೇಲೆ ಕಮ್ಯುನಿಕೇಷನ್ ಮಾಡ್ತಾ ಇರೋದಿರ್ಬೋದು. ಅದ್ರ ಜೊತೆಗೆ ಲೋ ಬ್ಯಾಲೆನ್ಸ್ ಅಲರ್ಟ್ಸ್ ಏನಾದರೂ ಬಂತು ಅಂದರೆ ಗ್ರಾಹಕರಿಗೆ 75% ಆಫ್ ದ ಕನ್ಸಂಪ್ಷನ್ ಯೂಸ್ ಮಾಡಿದ ತಕ್ಷಣ ಒಂದು ಮೆಸೇಜ್ ಹೋಗುತ್ತೆ. ಸೊ ಅಂದರೆ 75% ಆಫ್ ದ ನೀವು ಕನ್ಸಂಪ್ಷನ್ ಮುಗಿದಿದೆ, ರೀಚಾರ್ಜ್ ಮಾಡಿ ಅಂಥೇಳಿ. ಅದಾದ ನಂತರ ಜೀರೋ ಬ್ಯಾಲೆನ್ಸ್ ಆದ ತಕ್ಷಣ ನಿಮ್ಮ ಜೀರೋ ಬ್ಯಾಲೆನ್ಸ್ ಆಗಿದೆ ಅಂಥೇಳಿ ಅವ್ರಿಗೆ ಒಂದು SMS ಹೋಗುತ್ತೆ. ಅದಾದ ನಂತರ ಮೀಟರ್ ಡಿಸ್ಕನೆಕ್ಷನ್ ಆಗುತ್ತೆ. ಸೊ ಇಲ್ಲಿ ನಾವು ಒಂದು ನಮ್ಮ ಯುಟಿಲಿಟಿಯವರು ನೋಡೋದಾದರೆ ಇಲ್ಲಿ ಯಾವುದೇ ಸೆಕ್ಯೂರಿಟಿ ಡೆಪಾಸಿಟ್ ಪ್ರೀಪೇಡ್ ಮೀಟರ್ಗೆ ಇರೋದಿಲ್ಲ. ಯಾವುದೋ ಒಂದು ನಾವು ಐಡಿಯನ್ನು ನಾವು ಸಿಸ್ಟಮಲ್ಲಿ ಓಪನ್ ಮಾಡೋದು ನೋಡಿದಾಗ ಯಾವುದೋ D2 ಅಮೌಂಟ್ ಈ ಸಿಸ್ಟಮಲ್ಲಿ ಬಂದಿರೋದಿಲ್ಲ. ಏನು ನಾವು ಪವರ್ ಫಂಕ್ಷನಲ್ಲಿ ಅಮೌಂಟ್ ಕೊಡ್ತೀವಿ ಅದು ಡೈರೆಕ್ಟಾಗಿ ರೆವಿನ್ಯೂ ಹೆಡ್ಗೆ ಅವ್ರ ರೀಚಾರ್ಜ್ ಅಮೌಂಟ್ ಅಂಥೇಳಿ ಅವ್ರ ಅಕೌಂಟ್ಗೆ ಹೋಗುತ್ತೆ. ಉಳಿದ ಎಲ್ಲ ಪ್ಯಾರಾಮೀಟರ್ಸ್ ಟ್ಯಾಂಪರ್ ಡಿಟೆಕ್ಷನ್ ಆ್ಯಂಡ್ ಅಕ್ಯುರಸಿಯಲ್ಲಿ ಏನಿರುತ್ತೋ ಅವೆಲ್ಲ ಪ್ಯಾರಾಮೀಟರ್ಸ್ ನಮಗೆ ಅವೈಲೇಬಲ್ ಆಗ್ತದೆ. ಪೋಸ್ಟ್ಪೇಡ್ ಮೀಟರ್ ಏನು ಅಂತ ನೋಡೋದಾದರೆ ಇದರಲ್ಲೂ ನಾವು ಎಕ್ಸಿಸ್ಟಿಂಗಲ್ಲಿ ಏನು ಯೂಸ್ ಮಾಡ್ತಿದ್ವಿ ಅಂದರೆ ಮಂತ್ ಎಂಡ್ ಮುಗಿದ ತಕ್ಷಣ ನಮ್ಮ ಮೀಟರ್ ರೀಡರ್ ಹೋಗಿ ರೀಡಿಂಗ್ ಮಾಡಿ ಬಿಲ್ ಕೊಡ್ತಿದ್ವಿ. ಅದೇ ಥರ ಇಲ್ಲಿ ಮೀಟರ್ ಮಂತ್ ಎಂಡ್ ಮುಗಿದ ತಕ್ಷಣ ಒಂದು ರೀಡಿಂಗನ್ನು ಮೀಟರಿಂದ ಫೆಚ್ ಮಾಡಿ ನಮ್ಮ ಸಿಸ್ಟಮ್ ಕೊಡುತ್ತೆ. ಅಲ್ಲಿಂದ ಒಂದು ಬಿಲ್ ರೆಡಿಯಾಗಿ ಗ್ರಾಹಕರಿಗೆ ಹೋಗುತ್ತೆ. ಸೊ ಆ ಗ್ರಾಹಕರಿಗೆ ಪೇ ಮಾಡೋಕ್ಕೆ ಅಲ್ಲಿ ಒಂದು ಆಪ್ಷನ್ ಕೊಡ್ತಾರೆ. ಸೊ ನಿಮ್ಮ ಬಿಲ್ ಇಷ್ಟಾಗಿದೆ ಪೇ ಮಾಡಿ ಅಂಥೇಳಿ.
ನಮ್ಮ ರೆಗ್ಯುಲೇಷನ್ ಪ್ರಕಾರ ಏನು ನಾವು ಫಸ್ಟ್ 15 ಡೇಸ್ ವಿದೌಟ್ ಪೆನಾಲ್ಟಿ ಗ್ರಾಹಕರಿಗೆ ಅವಕಾಶ ಕೊಡ್ತೀವಿ. ಅದಾದ ನಂತರ ವಿತ್ ಪೆನಾಲ್ಟಿ ನೆಕ್ಸ್ಟ್ 15 ದಿನ ಅವರಿಗೆ ಅವಕಾಶ ಕೊಡ್ತೀವಿ. ಈ ಎರಡರಲ್ಲಿ ಗ್ರಾಹಕರು ಏನಾದರೂ ಅಮೌಂಟನ್ನು ಪೇ ಮಾಡದೇ ಹೋದರೆ ಮೀಟರನ್ನು ನಾವು ಡಿಸ್ಕನೆಕ್ಷನ್ ಮಾಡ್ತೀವಿ. ಇಲ್ಲಿ ಆಟೋಮೆಟಿಕ್ ಡಿಸ್ಕನೆಕ್ಷನ್ ಆಗೋದ್ರ ಬದಲು ನಾವು ರಿಮೋಟಿಂದ ಡಿಸ್ಕನೆಕ್ಷನ್ ಒಂದು ಕಮ್ಯಾಂಡನ್ನು ಕಳಿಸ್ತೀವಿ. ಆ ಕಮ್ಯಾಂಡ್ ಬೇಸಿಸ್ ಮೇಲೆ ಮೀಟರ್ ಡಿಸ್ಕನೆಕ್ಟ್ ಆಗುತ್ತೆ. ಒನ್ಸ್ ಗ್ರಾಹಕರು ಏನಾದರೂ ಅಮೌಂಟ್ ಪೇ ಮಾಡಿದ್ರೆ ಒನ್ಸ್ ಅಗೇನ್ ನಾವು ಅದನ್ನು ಕನೆಕ್ಟ್ ಮಾಡೋದಕ್ಕೆ ಕಮ್ಯಾಂಡ್ಸನ್ನು ಕಳಿಸ್ತೀವಿ. ಸೊ ಇಲ್ಲಿ ಆಟೋಮೆಟಿಕ್ ಆಗೋದ್ರ ಬದಲು ನಾವು ಕಮ್ಯಾಂಡನ್ನು ಕಳಿಸಿದ ತಕ್ಷಣ ಇಲ್ಲಿ ಡಿಸ್ಕನೆಕ್ಷನ್ ಹಾಗೂ ರೀಕನೆಕ್ಷನ್ ಪ್ರೊಸೆಸ್ ಆಗುತ್ತೆ. ಉಳಿದೆಲ್ಲ ಪಿಕ್ಚರ್ಸು ಇಲ್ಲಿ ರಿಮೇನ್ ಸೇಮ್, ಅಂದರೆ ರಿಯಲ್ ಟೈಮ್ ಡೇಟಾ ಬರುತ್ತೆ, ಕನ್ಸಂಪ್ಷನ್ ವ್ಯೂ ಮಾಡ್ಬೋದು, ಟ್ಯಾಂಪರ್ ಡಿಟೆಕ್ಷನ್ಸ್ ಇರ್ಬೋದು, ಇವೆಂಟ್ಸ್ ಬರೋದಿರ್ಬೋದು, ಅಲಾರಾಮ್ಸ್ ಇರ್ಬೋದು. ಇವೆಲ್ಲ ಫೀಚರ್ಸು ಪ್ರಿಪೇಡ್ ಆ್ಯಂಡ್ ಪೋಸ್ಟ್ ಪೇಡ್ ಸಿಸ್ಟಮ್ಗೆ ಸೇಮ್ ಆಗಿರುತ್ತೆ. ಇಲ್ಲಿ ನಾವು ಪೋಸ್ಟ್ ಪೇಡ್ ಇರೋದ್ರಿಂದ, ಅಂದರೆ ಮಂತ್ ಆದ ನಂತರ ನಾವು ಬಿಲ್ಲನ್ನು ಗ್ರಾಹಕರಿಗೆ ನೀಡಿ ವಸೂಲಾತಿ ಇರೋದ್ರಿಂದ ಇಲ್ಲಿ ನಾವು ಗ್ರಾಹಕರು 1 ಮಂತಲ್ಲಿ ಏನು ಬಳಸ್ತಾರೋ ಅದನ್ನು ಸೆಕ್ಯೂರಿಟಿ ಡಿಪಾಸಿಟ್ ಆಗಿ ಕನೆಕ್ಷನ್ ನೀಡುವಾಗ ತೆಗೆದುಕೊಳ್ತೀವಿ. ಇದು ಕ್ಲಿಯರಾಗಿ ನಮ್ಮ D2 ಅಕೌಂಟಲ್ಲಿ D2 ಅಕೌಂಟ್ ಹೆಡ್ಡಲ್ಲಿ ಇರುತ್ತೆ. ನೀವು ಕನೆಕ್ಷನ್ ID ಓಪನ್ ಮಾಡಿ ನೋಡಿದಾಗಲೂ ಸಹ ಬೇಸ್ಡ್ ಆನ್ ಡೆಪಾಸಿಟ್ ಹೆಡ್ಡಲ್ಲೂ ಸಹ ನೀವು ಹೇಳ್ಬೋದು ಇದು ಪ್ರೀಪೇಡು ಹಾಗೂ ಇದು ಪೋಸ್ಟ್ ಪೇಡ್ ಅಂಥೇಳಿ. ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಡಿಪಾಸಿಟನ್ನು ಗ್ರಾಹಕರಿಂದ ತೊಗೊಳ್ತೀವಿ. ಇದು ಡಿಪಾಸಿಟ್ ಹೆಡ್ಡಲ್ಲೇ ಇರುತ್ತೆ. ಸೊ ಪ್ರಿಪೇಡ್ ಹಾಗೂ ಪೋಸ್ಟ್ ಪೇಡ್ ಅಂದರೆ ಏನು ಅಂತ ಹೇಳಿ ನೋಡಿದ್ವಿ. ಈಗ ನಾವು ಈ EMI ಅಂದರೆ ಏನು, ಈ EMI ಯಾವ ಥರ ಕೆಲಸ ಮಾಡುತ್ತೆ, ಇದರ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಏನು ಅಂತ ಹೇಳಿ ನೋಡೋದಾಯಿತು ಅಂದರೆ, EMIಯಲ್ಲಿ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಈ ಮೊದಲಿಗೆ ನಮ್ಮ ಸಿಸ್ಟಮಲ್ಲಿ ಮೀಟರ್ಸ್ ಇತ್ತು. ನಮ್ಮ ಯುಟಿಲಿಟಿ ಬ್ಯಾಕೆಂಡ್ ಸಿಸ್ಟಮ್, ನಾವು ಏನೀಗ ಸ್ಕ್ರೀನ್ ರೈಟ್ ಭಾಗದಲ್ಲಿ ನೋಡ್ತಿದ್ವಿ, ಯುಟಿಲಿಟಿ ಬ್ಯಾಕೆಂಡ್ ಸಿಸ್ಟಮ್ ಅಂತೇಳಿ, ಇದು ನಮ್ಮ ಸಿಸ್ಟಮು. ಇಲ್ಲಿ ಏನು ಪ್ರತಿ ಮಂತಲ್ಲಿ ನಮ್ಮ GVPಗಳು ಹಾಗೂ ಮೀಟರ್ ರೀಡರ್ ಬಿಲ್ಲಿಂಗನ್ನು ತರ್ತಿದ್ರು, ಅದನ್ನು ತಂದು ನಮ್ಮ ಯುಟಿಲಿಟಿ ಸಿಸ್ಟಮ್ ಕೊಡ್ತಿದ್ರು. ಬೇಸ್ಡ್ ಆನ್ ದ್ಯಾಟ್ ನಾವು ಡಿಸ್ಕನೆಕ್ಷನ್ ಲಿಸ್ಟ್ ಇರ್ಬೋದು ಅಥವಾ ಎನರ್ಜಿ ಆಡಿಟ್ ರಿಪೋರ್ಟ್ಸ್ ಇರ್ಬೋದು, ಇನ್ನೂ ಹಲವಾರು ರಿಪೋರ್ಟ್ಸ್ಗಳನ್ನು ನಾವು ಆ ಸಿಸ್ಟಮಿಂದ ಪಡೆದುಕೊಳ್ತಿದ್ವಿ. ಸೊ ಈಗ ಆ ರೀಡಿಂಗ್ ತರೋದನ್ನು ಮತ್ತು ಡಿಸ್ಕನೆಕ್ಷನ್ ಮಾಡೋದನ್ನು ಈ ಸ್ಮಾರ್ಟ್ ಮೀಟರ್ ಒಂದು ನಾವು ಅಡ್ವಾನ್ಸ್ಡ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ, ಈ ಕಾಂಪೋನೆಂಟ್ ಮಾಡೋದ್ರಿಂದ ಇದರಲ್ಲಿ ಯಾವ್ಯಾವ ಕಾಂಪೋನೆಂಟ್ಗಳ ಬಳಕೆ ಆಗ್ತದೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ನಾವು JP ರೀಡಿಂಗ್ ತರೋದನ್ನು ಅವಾಯ್ಡ್ ಮಾಡಿ ಇಲ್ಲಿ HES ಅಂತ ಒಂದು ಕಾಂಪೋನೆಂಟ್ ಇದೆ. ಇದನ್ನು ನಾವು ಹೆಡ್ ಎಂಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಎಲ್ಲ ಸ್ಮಾರ್ಟ್ ಮೀಟರಿಂದ ಬರುವಂಥ ಎಲ್ಲ ಡೇಟಾವನ್ನು ಇದು ಮೊದಲು ಪಡೆದುಕೊಳ್ಳುತ್ತೆ. ಅಂದರೆ ಡೇಟಾ ಅಕ್ವಿಷನ್ ಫ್ರಾಮ್ ದ ಸ್ಮಾರ್ಟ್ ಮೀಟರ್ ಇದು ಮಾಡುತ್ತೆ. ಅದರ ಜೊತೆಗೆ ಏನಾದರೂ ಕಮ್ಯಾಂಡ್ಸ್ ಎಕ್ಸಿಕ್ಯೂಷನ್ ಮಾಡಬೇಕು ಆಯಿತು ಅಂದರೆ ಡಿಸ್ಕನೆಕ್ಷನ್ ಹಾಗೂ ರೀಕನೆಕ್ಷನ್ ಕಮ್ಯಾಂಡ್ಸನ್ನು ಮೀಟರ್ ಕಳಿಸ್ಬೇಕು ಆಯಿತು ಅಂದರೆ ಈ HES ಸಿಸ್ಟಮ್ ಮಾಡುತ್ತೆ. ಇದಾದ ನಂತರ ಒನ್ಸ್ ಡೇಟಾ ಕಲೆಕ್ಟ್ ಆಯಿತು ಅಂದರೆ ಅದನ್ನು MDMಸಲ್ಲಿ ನಾವು ವ್ಯಾಲಿಡೇಟ್ ಮಾಡ್ತೀವಿ. MDMs ಎಲ್ಲ ವ್ಯಾಲಿಡೇಟ್ ಮಾಡಿದ ತಕ್ಷಣ ಆ ಡೇಟಾ ಎಲ್ಲ ನಮ್ಮ ಯುಟಿಲಿಟಿಗೆ ಫುಲ್ ಆಗ್ತದೆ. ಅದರಿಂದ ನಾವು ಮುಂದೆ ಬಿಲ್ಲಿಂಗನ್ನು ಮಾಡ್ತೀವಿ ಅಥವಾ ಔಟೇಜ್ ಮ್ಯಾನೇಜ್ಮೆಂಟನ್ನು ಮಾಡ್ತೀವಿ. ಹಾಗೆ ಗ್ರಾಹಕರಿಗೆ ಏನಾದರೂ ಸರ್ವಿಸಸ್ ಕೊಡಬೇಕು ಆಯಿತು ಅಂದರೆ ನಾವು ಯುಟಿಲಿಟಿ ಬ್ಯಾಕೆಂಡ್ ಸಿಸ್ಟಮಿಂದ ನೋಡಿ ಆ ಎಲ್ಲ ರಿಪೋರ್ಟ್ಸನ್ನು ಹಾಗೂ ಅನಲೈಸಿಸನ್ನು ನಾವು ಮಾಡ್ತೀವಿ. ಅದರ ಜೊತೆಗೆ ಇನ್ನೊಂದು ಇಲ್ಲಿ ಕಾಂಪೋನೆಂಟ್ ಇದೆ NOC ಅಂಥೇಳಿ. ಇದರ ಎಡಿಷನ್ ಆಗಿ ನಮ್ಮದು ಬ್ಯಾಕೆಂಡ್ ಸಿಸ್ಟಮ್ ಇತ್ತು, ಸ್ಮಾರ್ಟ್ ಮೀಟರ್ ಬದಲಿಗೆ ನಾರ್ಮಲ್ ಮೀಟರ್ ಇತ್ತು. ಇಲ್ಲಿ ನಾರ್ಮಲ್ ಮೀಟರ್ ಬದಲಿಗೆ ಸ್ಮಾರ್ಟ್ ಮೀಟರ್ ಬಂತು. ನಮ್ಮ ಮೀಟರ್ ರೀಡರ್ ಏನು ಡೇಟಾ ತರ್ತಿದ್ರು ಆ ಎಲ್ಲ ಕೆಲಸವನ್ನು HES ಹಾಗೂ MDMs ಇಲ್ಲಿ ಮಾಡ್ತಾಯಿದೆ. ಆಮೇಲೆ ಕನ್ಸ್ಯೂಮರ್ ಪೋರ್ಟಲ್ ಆ್ಯಪ್ ಇಲ್ಲಿ ನಾವು ಗ್ರಾಹಕರಿಗೆ ನೀಡ್ತೀವಿ.